ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಡೀ ಪ್ರಕರಣದ ಕಿಂಗ್ ಪಿನ್ ಮೂಲ ಪುರುಷ ಪ್ರಜ್ವಲ್ ರೇವಣ್ಣ ಇವತ್ತಿನವರೆಗೂ ನಾಪತ್ತೆ. ಎಲ್ಲಿದ್ದಾನೆ ಏನು ಕತೆ ಗೊತ್ತಿಲ್ಲ. ಆದರೆ SITಗೆ ಮೊದಲ ಸುಳಿವು ಸಿಗ್ತಾ ಇತನ ಬಗ್ಗೆ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ ಬಳಿಕ ಮೊದಲ ಕ್ಲೂ ಸಿಕ್ಕಿದೆ. ಇಡೀ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಇಷ್ಟೊತ್ತಿಗಾಗಲೇ ಬಂಧನ ಆಗಬೇಕಾಗಿತ್ತು, ಇಷ್ಟೊತ್ತಿಗೆ ಅರೆಸ್ಟ್ ಆಗಬೇಕಾಗಿತ್ತು. ಆದರೆ ವಿದೇಶಕ್ಕೆ ಓಡಿ ಹೋಗಿದ್ದಂತ ಪ್ರಜ್ವಲ್ 7 ದಿನಗಳ ಕಾಲಾವಕಾಶವನ್ನು ಕೇಳದ, ಆದರೂ ಕೂಡ ಸಿಕ್ಕಿರಲಿಲ್ಲ. ಈಗ SITಗೆ ಮೊದಲ ಸಾಕ್ಷ್ಯ ಸಿಕ್ಕಿದೆ. ಯಾವುದಾ ಸಾಕ್ಷ್ಯ? ಫ್ಲೈಟ್ ಅನ್ನ ಬಿಟ್ಟು ರಸ್ತೆ ದಾರಿಯನ್ನ ಹಿಡಿದ ಪೆನ್ ಡ್ರೈವ್ ರೂವಾರಿ ಜರ್ಮನಿಯಿಂದ ರಸ್ತೆ ಪ್ರಯಾಣ ಮಾಡಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ SITಗೆ. ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ ಬಳಿಕ ಮೊದಲ ಮಾಹಿತಿ ಇದು. ಪ್ರಜ್ವಲ್ ರೇವಣ್ಣ ಬಗ್ಗೆ SITಗೆ ಮೊದಲ ಸುಳಿವು ಸಿಗ್ತಾ. ಹಾಗಾದ್ರೆ ಫ್ಲೈಟ್ ಅನ್ನ ಬಿಟ್ಬಿಟ್ಟು ರೋಡ್ ನಲ್ಲಿ ಹೋಗ್ತಾ ಇದ್ದಾನ, ರಸ್ತೆ ಮಾರ್ಗವಾಗಿ ತೆರಳುತ್ತಾ ಇದ್ದಾನ. ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ ನಂತರ ಮೊದಲ ಸುಳಿವು ಇದು. ಅಂದರೆ ನಮ್ಮ ತನಿಖಾ ಸಂಸ್ಥೆಗಳು ಹಾಗೂ ಆ ದೇಶದ ತನಿಖಾ ಸಂಸ್ಥೆಗಳ ಮಧ್ಯೆ ಮಾಹಿತಿಗಳನ್ನ ಕೊಡಬೇಕು. ಎಲ್ಲಿ ಹೋದ, ಏನ್ ಕತೆ, ಈ ಅಕ್ಯೂಸ್ ಎಲ್ಲಿದ್ದಾನೆ, ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಿರೋದು. ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡೋ ಮೊದಲೇ ಈತ ಪ್ರಯಾಣ ಮಾಡಿದ್ದಾನೆ. ಜರ್ಮನಿಯಿಂದ ಎಲ್ಲಿಗೆ ಹೋಗಿದ್ದಾರೆ ಅನ್ನೋ ನಿಖರ ಮಾಹಿತಿ ಇಲ್ಲ. ಜರ್ಮನಿಯಿಂದ ಮತ್ತಷ್ಟು ಮಾಹಿತಿ ಕೋರಿರುವಂತ SIT ಆತನ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡಿ ಅಂತ ಕೇಳಿದೆ. ವಿದೇಶದಲ್ಲೂ ತಲೆಮರೆಸಿಕೊಂಡಿರುವಂತ ಪ್ರಜ್ವಲ್ ರೇವಣ್ಣ ಜರ್ಮನಿಯಲ್ಲಿದ್ದಾನೆ ಅಂತ ಆಯ್ತು, ದುಬೈನಲ್ಲಿದ್ದಾನೆ ಅಂತ ಆಯ್ತು. ರಸ್ತೆ ಮೂಲಕ ಪ್ರಯಾಣ ಮಾಡಿರುವ ಬಗ್ಗೆ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಜರ್ಮನಿ ಬಳಿಕ ಎಲ್ಲೂ ಪ್ರಜ್ವಲ್ ಪಾಸ್ಪೋರ್ಟ್ ಎಂಟ್ರಿನೇ ಆಗಿಲ್ಲ. ಸ್ವಂತ ಐಡೆಂಟಿಟಿ ಬದಲಿಸಿಕೊಂಡ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಬೇರೆ ಹೆಸರಿನಲ್ಲಿ ಓಡಾಡ್ತಾ ಇದ್ದಾನ. ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡೋ ಮೊದಲೇ ಈತ ಪ್ರಯಾಣ ಮಾಡಿದ್ದಾನಂತೆ. ಅದು ಫ್ಲೈಟ್ ಅನ್ನ ಬಿಟ್ಟು ರಸ್ತೆ ಮೂಲಕ ಪ್ರಯಾಣ ಮಾಡಿದ್ದಾನಂತೆ. ಮಂಜುನಾಥ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮಂಜುನಾಥ್. ಒಂದು ಕಡೆಯಿಂದ ಬ್ಲೂ ಕಾರ್ನರ್ ನೋಟಿಸ್ ಕೊಡಲಾಯಿತು, ರೆಡ್ ಕಾರ್ನರ್ ಕೊಡೋದಕ್ಕೆ ಪ್ರಯತ್ನಗಳಾಯಿತು, ಆದರೂ ಕೂಡ ಪ್ರಜ್ವಲ್ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗಿರಲಿಲ್ಲ. ಈಗ ಮೊದಲನೇ ಸಾಕ್ಷ್ಯ ಸಿಕ್ಕಿದೆ ಅಂತ, ಮೊದಲ ಸುಳಿವು ಸಿಕ್ಕಿದೆ. ಏನದು? ಹೊಸದೇನು ಪ್ರಜ್ವಲ್ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಲೆ ಮರೆಸ್ಕೊಂಡಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಕಳೆದ 15 ದಿನಗಳ ಹಿಂದೆ ಯಾವಾಗ ಲೋಕಸಭಾ ಚುನಾವಣೆ ನಡೀತು, ಮತದಾನ ಮಾಡಿ ಹೊರಟಂತ ಪ್ರಜ್ವಲ್ ರೇವಣ್ಣ ಇವತ್ತಿಗೆ ಸರಿಸುಮಾರು 15 ದಿನಗಳಾಗಿದೆ. ಏನು ಜರ್ಮನಿಗೆ ಹೋದಂಥ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಮೊದಲಿಗೆ ಜರ್ಮನಿಯಿಂದ ದುಬೈಯಿಂದ ಬೇರೆ ಆ ಸಮೀಪ ಇರ್ತಕ್ಕಂಥ ದೇಶಗಳಿಗೆ ಇಲ್ಲಿ ಓಡಾಡ್ತಾ ಇದ್ದಾನೆ ಅಂತಕ್ಕಂಥ ಮಾಹಿತಿ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸನ್ನು ಸಹ ಕೊಟ್ಟಿದ್ರು. ಪ್ರಜ್ವಲ್ ರೇವಣ್ಣ ಸಹ ಕಾಲಾವಕಾಶವನ್ನು ಪಡೆದುಕೊಂಡಿದ್ದು ಅವರ ವಕೀಲರ ಮೂಲಕ. ಅದಾದ ಬಳಿಕ ಯಾವಾಗ ಅವರ ತಂದೆ ಬಂಧನಕ್ಕೊಳಗಾಗ್ತಾರೆ, ಆ ಇಂದ ಪ್ರಜ್ವಲ್ ರೇವಣ್ಣ ಯಾವುದೇ ರೀತಿಯಾದಂಥ ಕ್ಲೂ ಬಿಟ್ಕೊಡದೆ ತಲೆ ಮರೆಸ್ಕೊಂಡಿದ್ದಾನೆ. ಹಾಗಾಗಿ ಬ್ಲೂ ಕಾರ್ನರ್ ನೋಟಿಸನ್ನು ಈಗಾಗಲೇ CBIನ ಇಂಟರ್ಪೋಲ್ ವಿಭಾಗದವರು ಸರ್ವ್ ಮಾಡಿದ್ದಾರೆ 196 ದೇಶಗಳಿಗೆ. ಅದಾದ ಬಳಿಕ ಅಂದರೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿದಂಥ ಬಳಿಕ ಸಿಕ್ಕಂಥ ಒಂದು ಮಾಹಿತಿ ಪ್ರಜ್ವಲ್ ರೇವಣ್ಣ ಅವರಿಗೆ ಬಗ್ಗೆ, ಅದು ಆತ ಏನು ಫ್ಲೈಟ್ನಲ್ಲಿ ಪ್ರಯಾಣ ಮಾಡೋದನ್ನು ಬಿಟ್ಟು ರಸ್ತೆ ಮಾರ್ಗವಾಗಿ ಪ್ರಯಾಣ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು. ಜರ್ಮನನ್ನು ಬಿಟ್ಟು ಅಲ್ಲಿಂದ ಹೋಗಿದ್ದಾರೆ. ಆದರೆ ಬ್ಲೂ ಕಾರ್ನರ್ ನೋಟಿಸ್ ಸರ್ವ್ ಮಾಡೋದಕ್ಕಿಂತ ಮುಂಚಿತವಾಗಿ ಆತ ಆ ಜರ್ಮನನ್ನು ತೊರೆದು ಹೋಗಿದ್ದಾನೆ ಅಂತ. ಆದರೆ ಮುಂದೆ ಎಲ್ಲಿ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಂಥ ಮಾಹಿತಿ ಇಲ್ಲ. ಈಗ ಸದ್ಯ ಎಲ್ಲಿದ್ದಾನೆ, ಯಾವ ರೂಪದಲ್ಲಿದ್ದಾನೆ, ಯಾವ ಹೆಸರಿನಲ್ಲಿ ತಲೆ ಮರೆಸ್ಕೊಂಡಿದ್ದಾನೆ, ಈ ಯಾವುದೂ ಸಹ ಮಾಹಿತಿ ಸಿಗ್ತಾ ಇಲ್ಲ. ಹಾಗಾಗಿ ಇಂಟರ್ಪೋಲ್ ಅಧಿಕಾರಿಗಳು ಸಹ ಏನು ಸಾಕಷ್ಟು ಒಂದು ಸರ್ಚಿಂಗ್ನಲ್ಲಿ ತೊಡಗಿರ್ತಕ್ಕಂಥದ್ದು. ಎಲ್ಲೆಲ್ಲಿ ಆತ ಲಾಸ್ಟ್ ಮೂಮೆಂಟ್ ಏನಿತ್ತು, ಲಾಸ್ಟ್ ಲೊಕೇಶನ್ ಏನಿತ್ತು, ಇಲ್ಲಿಂದ ಹೋದಾಗ ಜರ್ಮನಲ್ಲಿ ಯಾವ ನಂಬರನ್ನು ಬಳಸ್ತಾ ಇದ್ದ, ಈ ಎಲ್ಲ ಆಧಾರಗಳ ಮೇಲೆ ಮತ್ತಷ್ಟು ತನಿಖೆಯನ್ನು ಚುರುಕಾಗಿದೆ. ಅವರು ಸಹ ಇಂಟರ್ಪೋಲ್ ಅಧಿಕಾರಿಗಳು SIT ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿರ್ತಕ್ಕಂಥದ್ದು. ಈಗ ಒಂದು ಯಾವುದೇ ಸುಳಿವು ಸಿಕ್ಕಿಲ್ಲ ಅಂತಂದರೆ ಮುಂದೆ ಏನು ಮಾಡಬೇಕು, ಯಾವ ರೀತಿಯಾದಂಥ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಚರ್ಚೆ ನಡೀತಾ ಇದೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.